ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಗೈಸ್, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂತಹ ವಿಡಿಯೋ ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು. ಹೌದು ಗೈಸ್, ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ತೀರದಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯು ಶಕ್ತಿ ದೇವತೆಗಳ ಆರಾಧನೆಗೆ ಬಹುತೇಕ ಪ್ರಸಿದ್ಧಿಯಾಗಿದೆ. ಈ ತುಳುನಾಡಿನಲ್ಲಿ ಇರುವಂತಹ ಶಕ್ತಿ ದೇವತೆಗಳು ಪ್ರಾಯಶಃ ಬೇರೆಲ್ಲೂ ಇರಲಾರದು. ಇಂತಹುದೇ ಒಂದು ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ನಾನು ಕೂಡ ಹೋಗಿದ್ದೆ. ಸೊ ಆ ವಿಡಿಯೋನ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ. ಅದುವೇ ನಮ್ಮ ಈ ಮುಲ್ಕಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಶಾಂಭವಿ ನದಿಯ ತಟದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿಯ ದೇವಸ್ಥಾನವಾಗಿದೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ನೋಡ್ಕೊಂಡು ಬರೋಣ. ಫಸ್ಟ್ ಟೈಮ್ ನಾನು ಬರೋದು ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಸ್ಥಳ ಪುರಾಣ ಬಗ್ಗೆ ಹೇಳೋದಾದ್ರೆ, ಪುರಾಣ ಕಾಲದಲ್ಲಿ ದಾರಿಗಾಸುರನೆಂಬ ಒಬ್ಬ ಅಸುರನಿರುತ್ತಾನೆ. ಅವನು ಹಿರಣ್ಯಾಕ್ಷ, ಹಿರಣ್ಯಕಶಪು, ತಾರಕಾಸುರ, ತ್ರಿಪುರಾಸುರ ಮೊದಲಾದ ಅಸುರರ ವಂಶದವನು ಆಗಿರುತ್ತಾನೆ. ತನ್ನ ಕುಲದೇವತೆಯರಾದ ದೇವತೆಗಳನ್ನು, ಅದರಲ್ಲೂ ವಿಷ್ಣುವನ್ನು ನಾಶಪಡಿಸುವ ಯೋಜನೆಯನ್ನು ಹಾಕಿಕೊಂಡಿರುತ್ತಾನೆ. ಬ್ರಹ್ಮ ಸೃಷ್ಟಿಯ ಯಾವುದೇ ಜೀವಿಗಳಿಂದಲೂ ಮರಣ ಬರಬಾರದೆಂದು ವರವನ್ನು ಪಡೆಯುತ್ತಾನೆ. ಹೀಗೆ ವರದಿಂದ ಕೊಬ್ಬಿದ ಈತನು ಸಕಲ ಜೀವಿಗಳನ್ನು ಅಲ್ಲದೆ ವಿಷ್ಣುವನ್ನು ಕೂಡ ಸೋಲಿಸಿ ವಿಷ್ಣುವಿನ ಬಳಿಯಿದ ಶಂಖ, ಚಕ್ರ, ಗದ ಮತ್ತು ಪದ್ಮಾರ್ತಿಗಳನ್ನು ಕೂಡ ಕಿತ್ತು ಆತನಿಗೆ ಅವಮಾನವನ್ನು ಮಾಡುತ್ತಾನೆ. ಇದರಿಂದ ದುಃಖ ತೃಪ್ತನಾದ ವಿಷ್ಣುವಿನ ಕಣ್ಣಿನಿಂದ 7 ಬಿಂದುಗಳು ಹೊರಬರುತ್ತದೆ. ಈ 7 ಬಿಂದುಗಳಿಂದ 7 ಸಪ್ತಮಾತೃಕೆಯರು ಜನಿಸುತ್ತಾರೆ. ಇವರಿಗೆ ಮಹಾವಿಷ್ಣುವು ಭಗವತಿ, ಪರಮೇಶ್ವರಿ, ಭ್ರಮರಾಂಬಿಕೆ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ, ರಕ್ತೇಶ್ವರಿ, ಕಾತ್ಯಾಯಿನಿ ಎಂಬ ಹೆಸರುಗಳನ್ನು ಇಟ್ಟು ಅವರಿಗೆ ಯೋಗ್ಯವಾದ ಆಯುಧಗಳನ್ನು ಕೊಟ್ಟು ಅಸುರನ ವಧೆಗಾಗಿ ಕಳುಹಿಸುತ್ತಾರೆ. ಅದರಂತೆಯೇ ಈ ಸಪ್ತ ದುರ್ಗೆಯರು ಅಸುರನೊಂದಿಗೆ ಯುದ್ಧ ಮಾಡಿ ಆತನನ್ನು ಸದೆಬಡಿದು ಆತನಲ್ಲಿ ಇದ್ದ ವಿಷ್ಣುವಿನ ಆಯುಧವನ್ನು ವಿಷ್ಣುವಿಗೆ ಹಿಂತಿರುಗಿಸುತ್ತಾರೆ. ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ನೆಲೆಯೂರುತ್ತಾರೆ. ಈ ಸಪ್ತ ದುರ್ಗೆಯರಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಮುಲ್ಕಿಯ ಶಾಂಭವಿ, ನಂದಿನಿ ನದಿಗಳ ಸಂಗಮದಲ್ಲಿ ಪಂಚಲಿಂಗ ಸ್ವರೂಪಿಣಿಯಾಗಿ ನೆಲೆಯೂರುತ್ತಾರೆ. ಕಾಲಾನಂತರ ನದಿಯ ನೀರಿನಲ್ಲಿ ಈ ಪಂಚಲಿಂಗಗಳು ಮುಳುಗಿ ಹೋಗುತ್ತದೆ. ಮುಂದೊಂದು ದಿನ ಕೇರಳದ ಈ ಬಪ್ಪ ಬ್ಯಾರಿಯು ಎಂಬ ಮುಸ್ಲಿಂ ವ್ಯಾಪಾರಿಯು ತನ್ನ ಹಡಗಿನ ಲಂಗರು ಮೇಲೆತ್ತುವಾಗ ಲಂಗರು ಈ ಲಿಂಗಕ್ಕೆ ತಗುಲಿ ನದಿಯ ನೀರೆಲ್ಲ ರಕ್ತಮಯವಾಗುತ್ತದೆ. ಇದರಿಂದ ಬಪ್ಪ ಬ್ಯಾರಿಯು ಚಿಂತಾಕ್ರಾಂತನಾಗುತ್ತಾನೆ. ನಂತರ ಆತನ ಕನಸಿನಲ್ಲಿ ಬಂದ ಪರಮೇಶ್ವರಿ ದೇವಿಯು ಲಿಂಗಗಳಿಗೆ ದೇವಸ್ಥಾನವನ್ನು ಕಟ್ಟಿಸುವಂತೆ ಪ್ರೇರೇಪಣೆ ಕೊಡುತ್ತಾರೆ. ಹೀಗೆ ಸುಮಾರು 800 ವರ್ಷಗಳ ಹಿಂದೆ ಬಪ್ಪ ಬ್ಯಾರಿಯು ಈ ದೇವಾಲಯವನ್ನು ನಿರ್ಮಿಸುತ್ತಾರೆ. ಹಾಗಾಗಿ ಬಪ್ಪ ಬ್ಯಾರಿಯು ಈ ದೇವಸ್ಥಾನವನ್ನು ಕಟ್ಟಿಸಿರುವುದರಿಂದ ಈ ದೇವಸ್ಥಾನಕ್ಕೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಎಂಬ ಹೆಸರನ್ನು ಇಡಲಾಗಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ದುರ್ಗಾ ಪರಮೇಶ್ವರಿಯ ವಿಗ್ರಹವಿದೆ. ವಿಗ್ರಹದ ಹಿಂದೆ ಪಾಣಿಪೀಠದಲ್ಲಿ ದೇವಾಲಯದಲ್ಲಿ 5 ಲಿಂಗಗಳು ಸ್ಥಾಪಿತಗೊಂಡಿದೆ. ಈ 5 ಲಿಂಗಗಳನ್ನು ಜಲದುರ್ಗೆ, ಮೂಲದುರ್ಗೆ, ಅಗ್ನಿದುರ್ಗೆ, ಅಗ್ರದುರ್ಗೆ, ವನದುರ್ಗೆ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಬಪ್ಪ ಮನೆತನದವರು ಈ ದೇವಾಲಯಕ್ಕೆ ಹೂವು, ಹಣ್ಣುಗಳನ್ನೆಲ್ಲ ಸಮರ್ಪಿಸುತ್ತಾರೆ. ಏಪ್ರಿಲ್ ತಿಂಗಳಲ್ಲಿ ಈ ದೇವಾಲಯದ ವಾರ್ಷಿಕ ಜಾತ್ರೆ ಆಚರಿಸಲಾಗುತ್ತದೆ. ಈ ಜಾತ್ರೆಯಲ್ಲಿ ಸರ್ವಧರ್ಮೀಯರು ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಜಾತ್ರೆಯ ವಿಶೇಷ ದಿನದಂದು ದೇವಿಯ ಮೊದಲ ಪ್ರಸಾದವನ್ನು ಬಪ್ಪ ಬ್ಯಾರಿಯ ಮನೆತನದವರಿಗೆ ಕೊಡುವುದಾಗಿ ಇಂದಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ. ದೇವಾಲಯದ ವಿಶೇಷವೆಂದರೆ ಶಯನೋತ್ಸವ. ಈ ಸಂದರ್ಭದಲ್ಲಿ ದೂರದ ಊರುಗಳಿಂದ ಬೆಳೆದ ಮಲ್ಲಿಗೆಯನ್ನು ತಂದು ದೇವಿಗೆ ಅರ್ಪಿಸುತ್ತಾರೆ. ಈ ಸಂದರ್ಭಗಳಲ್ಲಿ ದೇವಾಲಯದ ಗರ್ಭಗುಡಿ ಪೂರ್ಣವಾಗಿ ಮಲ್ಲಿಗೆಯಲ್ಲಿ ಅಲಂಕೃತಗೊಳ್ಳುತ್ತದೆ. ಬನ್ನಿ ಹಾಗಾದ್ರೆ ದೇವಸ್ಥಾನದ ಒಳಗೆ ನಾವು ಏನೆಲ್ಲ ಇದೆ ಅಂತೇಳಿ ನೋಡ್ಕೊಂಡು ಬರೋಣ. ಜಾಜಿ ಹೂವು ಅಂದ್ರೆ ನೋಡಿದ್ವಿ. ಜಾಜಿ ಇದು ಸುಗಂಧರಾಜ.
ಆಯ್ತಾ ಸುತ್ತು ಬಂದಾಯ್ತಾ? ಆ ಡೋಲ್ ಒಂದು ನೋಡ್ಬೇಕಿರ್ತದೆ. ಡೋಲು ಇದೆ ಇಲ್ಲಿ ನೀವು ನೋಡ್ಬೋದು. ಬಪ್ಪನಾಡು ಡೋಲು ಇದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ. ಡೋಲು ವಾದನ ಸೇವೆಯು ಈ ದೇವಿಗೆ ಅತ್ಯಂತ ಪ್ರಿಯವಾದ ಸೇವೆಯಾಗಿದೆ. ಹಾಗೆ ಇದು ಕೂಡ ಇಲ್ಲಿ ಬರುವ ಭಕ್ತರ ನಂಬಿಕೆ. ಇಲ್ಲಿ ಬಪ್ಪನಾಡು ಡೋಲು ವಾದಕರು ಬರುವಷ್ಟು ಬೇರೆ ಎಲ್ಲೂ ನಿಮಗೆ ಜಾತ್ರಾ ಮಹೋತ್ಸವದಲ್ಲಿ ನೀವು ನೋಡ್ಬೋದು. ಇಲ್ಲಿಗೆ ಡೋಲು ವಾದಕರು ಬರುವಷ್ಟು ಬೇರೆ ಎಲ್ಲೂ ನಿಮಗೆ ಕಾಣಲಿಕ್ಕೆ ಸಿಗಲ್ಲ. ಹೀಗೆ ಬಪ್ಪನಾಡು ಡೋಲು ವಾದನ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ದೇವಾಲಯದ ಉತ್ಸವದ ಸಮಯದಲ್ಲಿ ಬೃಹತ್ತಾಕಾರದ ಡೋಲು ಬಡಿಯುವುದರಿಂದ ಕಣ್ಣಿಗೂ ತಂಪು, ಮನಸ್ಸಿಗೂ ಹಬ್ಬ. ಸ್ವೀಕಾರ ಮಾಡುವುದಕ್ಕೆ ಒಂದು ಒಳ್ಳೆ ಅದೃಷ್ಟನೇ ಸಿಕ್ಕಿತು ಅಂತ ಹೇಳಿ ಹೇಳ್ಬಹುದು. ನೋಡಿ ಈ ಕಡೆ ಇಲ್ಲ, ಆ ಕಡೆ ದೊಡ್ಡದಾಗಿ ಹಾಕಿದ್ದಾರೆ ಅಷ್ಟೇ. ಮುಲ್ಕಿ ಶ್ರೀ ಬಪ್ಪನಾಡು ದೇವಸ್ಥಾನಕ್ಕೆ ನಿಮಗೆ ಬರೋದಾದರೆ ಬೆಂಗಳೂರಿಂದ ಬರೋರಾದರೆ 375 ಕಿಲೋಮೀಟರ್ ಆಗ್ತದೆ. ಮಂಗಳೂರಿಂದ ಆದರೆ 25 ಕಿಲೋಮೀಟರ್. ಮೈಸೂರಿನವರಾಗಿದ್ದರೆ ನೀವು 275 ಕಿಲೋಮೀಟರ್ ಆಗ್ತದೆ. ಹುಬ್ಬಳ್ಳಿಯಿಂದ ಆದರೆ 350 ಕಿಲೋಮೀಟರ್. ಇಷ್ಟು ದೂರದಲ್ಲಿ ಈ ದೇವಸ್ಥಾನ ಇದೆ. ಇಲ್ಲಿ ಕೂಡ ಹಾಗೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಗರ್ಭಗುಡಿ ನಾವು ಫೋಟೋ ವಿಡಿಯೋ ಯಾವುದೂ ಮಾಡಲಿಕ್ಕೆ ಇಲ್ಲ. ಆದರೆ ನಾನು ದೇವಸ್ಥಾನದ ಹೊರಗಡೆ ಹೇಗಿದೆ ಅಂತೇಳಿ ನಿಮಗೆಲ್ಲ ತೋರಿಸಿದ್ದೀನಿ. ಇದು ದೇವಸ್ಥಾನ ಹತ್ತಿರ ಇದೆಲ್ಲ ಗ್ರೀನರಿ ಭಾರಿ ಚಂದ ಅಲ್ಲ ರೀ? ಇಷ್ಟೊಂದು ಗ್ರೀನ್ ಇದಕ್ಕಿಂತಲೂ ದೊಡ್ಡದಿತ್ತು ರೀ. ಇನ್ನೂ ಸಖತ್ ಸುತ್ತಲೂ ತೋಟ, ಈ ಕಡೆ ಗದ್ದೆ, ಮಧ್ಯದಲ್ಲಿ 2 ಮನೆ. ಈ ಮನೆಯವರಿಗೆ ಅಂತೂ ಚಾನ್ಸ್. ದೇವರ ಮೇನ್ ರೋಡ್. ಇದು ದೇವಸ್ಥಾನ ಚೆನ್ನಾಗಿದೆ ಅಲ್ಲ? ಮೇನ್ ರೋಡ್ ಅಲ್ಲೇ ಸ್ನಾಕ್ಸ್ ಬೇಕಾ? ಇಲ್ಲೇ ಅಕ್ಕಪಕ್ಕ ಎಲ್ಲ. ಅಲ್ಲ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ಲ? ಮೇನ್ ರೋಡ್ ಹತ್ರನೇ ದೇವಸ್ಥಾನ ಎಷ್ಟು ಚಂದ ಇದೆ ನೋಡಿ. ಫಸ್ಟ್ ಇದನ್ನ ಹಾಕಿ ಬಿಡೋಣ ಲೊಕೇಶನ್. ಧರ್ಮೋ ರಕ್ಷತಿ ರಕ್ಷಿತಾ.
ನೋಡಿದ್ರಲ್ಲ ಗೈಸ್, ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೀವು ಕೂಡ ಸಾಧ್ಯವಾದರೆ ಒಂದ್ಸಲ ನೀವು ಕೂಡ ಬಂದು ಇಲ್ಲಿ ಭೇಟಿ ಕೊಡಿ. ತಾಯಿ ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಲಿ ಅಂತೇಳಿ ನಾನು ದೇವರ ಹತ್ರ ಬೇಡ್ತೀನಿ. ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು ಹೇಳಿ, ನನ್ನ ವಿಡಿಯೋಗೆ ಒಂದು ಲೈಕ್, ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಸರ್ವಧರ್ಮವನ್ನು ಪೋಷಿಸುತ್ತಿರುವ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ನಾನು ಆಶಿಸುತ್ತೇನೆ. ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.